ಸ್ಪಷ್ಟೀಕರಣ ಕೊಡ್ತೀನಿ. ಮೊದಲನೇ ಪ್ರಶ್ನೆ, ನಾವು ಯಾಕೆ ಆ ದಿನ 3ನೇ ತಾರೀಕು ಸಮಾಧಾನಕರವಾಗಿ ವಿವಿಧ ಕೆಟ್ಟ ಘೋಷಣೆಗಳನ್ನ ತಪ್ಪು ಘೋಷಣೆ ಕೂತು ಮಾಡೋದು ಅಂದ್ರೆ ಸರ್ಕಾರಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಲೆಫ್ಟ್ ಸಮುದಾಯದ ಮುಖಂಡರುಗಳು, ಚಿಂತಕರು, ಸಾಹಿತಿಗಳು, ಕವಿಗಳು, ಈ ಮತ್ತೆ ರೈಟ್ ಸಮುದಾಯದವರು ಎಲ್ಲ ಮುಖಂಡರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ರು. ಜೊತೆಗೆ ಅವರಿಗೆ ಸ್ಪಷ್ಟೀಕರಣ ಕೊಟ್ಟು ಇವ್ರು ಮಾಡಲೇಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಮಗೆ ಆ ಮಾಹಿತಿ ಆಧಾರದ ಮೇಲೆ ಸರ್ಕಾರದ ವಿರುದ್ಧ ಘೋಷಣೆ ಹೋಗೋದು, ಪ್ರತಿಭಟನೆ ಮಾಡೋಣ, ನಮಗೆಲ್ಲ ಸಾಫ್ಟ್ ಕಾರ್ನರ್ ಇದೆ, ನಮ್ಗೆ ಸಿಗ್ಬಹುದು, ಯಾರಾದ್ರೂ ಮಂತ್ರಿಗಳು ಅಥವಾ ಯಾರಾದ್ರೂ ಬಂದು ವಾಗ್ದಾನ ಕೊಡ್ತಾರೆ ಅನ್ನೋ ಆಲೋಚನೆ ಇಟ್ಕೊಂಡು ಅವತ್ತು ಅಂತ ಒಂದು ಪ್ರತಿಭಟನೆಯನ್ನು ಆ ನಿಟ್ಟಿನಲ್ಲಿ ಮಾಡೋದು ಅಂತಕ್ಕಂಥದಕ್ಕೆ ಸ್ಪಷ್ಟೀಕರಿಸ್ತೀನಿ. ಎರಡನೇದು, ಸರ್ ಈಗ ಸರ್ ದಯಮಾಡಿ ಕೇಳಿಸ್ಕೊಳ್ಳಿ ಸರ್, ತರ್ಕ ಬೇಡ. ಯಾಕೆ ಈಗ ಪ್ರತಿಭಟನೆ ಹೋರಾಟಗಳು ಪ್ರತಿಭಟನೆಗಳು ಹೇಗಿರ್ತವೆ ಅಂತ ಹೇಳಿ ನಾವಲ್ಲ, DSS ಫ್ರೆಂಡ್ಸ್ ಹತ್ರ ನಾವು ತಿಳ್ಕೊಂಡಿದ್ದೀವಿ, ಅವ್ರ ಜೊತೆ ಹೋರಾಟ ಮಾಡಿದ್ದೀವಿ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ದಯಮಾಡಿ ಕೇಳಿಸ್ಕೊಳ್ಳಿ. ಏನಂದ್ರೆ ಸಮಾಧಾನಕರವಾಗಿ ಮಾಡ್ತಕ್ಕಂಥದ್ದು ಒಂದು ಒಂಥರ ಪ್ರತಿಭಟನೆ, ಉಪವಾಸ ಮಾತಾಡ್ತಕ್ಕಂಥದ್ದು ಅದೊಂದು ಪ್ರತಿಭಟನೆ. ಜೋರ ಗಟ್ಟಿದಲ್ಲಿ ಮಾತಾಡಿ ಗಟ್ಟಿದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮತ್ತೊಂದು. ಹೀಗಾಗಿ ಎಲ್ಲ ಒಂದೇ ರೀತಿ ಹೋರಾಟ ಇರ್ತದಕ್ಕೆ ಅಂತ ಇಲ್ಲ. ಸಮಾಧಾನಕರವಾಗಿರ್ತಕ್ಕಂಥಕ್ಕೆ ಎಲ್ಲ ಒಂದ್ ಕಡೆ ಪಾಸಿಟಿವ್ ಆಗಿ ನಮ್ಗೆ ರಿಸಲ್ಟ್ ಸಿಗ್ತದೆ ಅಂತ ಆಲೋಚನೆ ಹೊತ್ಕೊಂಡಿರೋದಂತ ನಾವು ಆ ರೀತಿ ಮಾಡಲೇ ಹೊತ್ತು ಸರ್ಕಾರದ ಪರ ಅಂತಕ್ಕಂಥದ್ದಲ್ಲ. ಹೋರಾಟಗಳಿಂದ ರಾಹುಲ್ ಗಾಂಧಿ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕೇಳ್ತಾರೆ ಅಂತ ನೀವು ರಾಹುಲ್ ಗಾಂಧಿ ಈಗ ಏನಾಗ್ತಂದ್ರೆ ಮನೆಗೆ ಒಂದು ಯಜಮಾನ ಇರ್ತಾನೆ. ಆ ಯಜಮಾನ ಇರೋದ್ರಿಂದ ಸರ್ ಈಗ ಕಾಲ ಮಿಂಚಿಲ್ಲ, ಅವಕಾಶಗಳಿದಾವೆ. ನಾವು ಸಿದ್ದರಾಮಯ್ಯ ಮಾಡಿದ್ದಾರೆ, ಅವ್ರ ಜೊತೆ ನಿಲ್ತಕ್ಕಂಥವ್ರು ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಮಾಡಿದ್ದಾರೋ ಸಿದ್ದರಾಮಯ್ಯ ಮಾಡಿದ್ದಾರೋ ಆ ಅಂತರಂಗವನ್ನ ನಾವು ತಿಳ್ಕೊಳಕ್ ಸಾಧ್ಯ ಇಲ್ಲ. ಬಹುಶಃ ಮಾಧ್ಯಮದ ಸ್ನೇಹಿತರು ತಮಗೆ ಗೊತ್ತಿರ್ತದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದು. ನಾವು ಯಾಕೆ ಅಂತಂದ್ರೆ ಮನೆ ಕಾಂಗ್ರೆಸ್ ಹೈಕಮಾಂಡ್ ಯಾರು, ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು. ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಈಗ ನಮಗೆ ರಾಹುಲ್ ಗಾಂಧಿಯನ್ನ ಮೀಟ್ ಮಾಡ್ಲಿಕ್ಕೆ ಪ್ರಗತಿಪರರು ಫಿಕ್ಸ್ ಮಾಡಿದ್ದಾರೆ, ನಾವಲ್ಲ. ಹೌದು ಹೌದು, ಅದರಲ್ಲಿ ಕಣ್ಮುಚ್ಚೆ ಅಂತಕ್ಕಂಥದ್ದೇನಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳಿಗೆ ಖಂಡಿತವಾಗಿಯೂ ಅನ್ಯಾಯ ಮಾಡಿದ್ದಾರೆ. ಅದನ್ನ ಸರಿಪಡಿಸಲಿಕ್ಕೆ ಯಾವ ಕಡೆ ಈಗ ಒಂದು ಕಾನೂನು ಹೋರಾಟ ಮತ್ತೆ ಹೋರಾಟ ಇವೆರಡು ಇದ್ದೇ ಇದ್ದಾವೆ. ಆಗಿಲ್ಲ ಅಂದಾಗ ಕಾನೂನು ಹೋರಾಟಕ್ಕೆ ಹೋಗಬೇಕಲ್ಲ ನಾವು. ನಮ್ಮ ಫಲಿತಾಂಶ ಪಾಸಿಟಿವ್ ನೆಗೆಟಿವ್ ನಮ್ಗೆ ಗೊತ್ತಿಲ್ಲ. ಹೌದು ಖಂಡಿತ. ಇವತ್ತು ಸಾಂಕೇತಿಕವಾಗಿ ಒಂದು 5 ಜನ 10 ಜನ 15 ಜನ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ದು ಪ್ರತಿಭಟನೆ ನಡೀತಾ ಇದೆ, ಸತ್ಯಾಗ್ರಹ ನಡೀತಾ ಇದೆ ಅಂತ. ಅದಕ್ಕೆ ನಾವು ಇಲ್ಲಿ 2 ಆಯಾಮಗಳು ಇಟ್ಕೊಂಡಿದ್ದೇವೆ, ಒಂದು ಹೋರಾಟ ಮತ್ತೊಂದು ಕಾನೂನಿನ ಹೋರಾಟ. ಕಾನೂನಿನ ಹೋರಾಟದಲ್ಲಿ ನಮಗೆ ಜಯ ಸಿಗ್ತದೋ ಇಲ್ವೋ ಅದು ಬೇರೆ ವಿಚಾರ. ಆದ್ರೆ ಹೋರಾಟ ಮಾಡಿ ಈ ಪ್ರಮುಖರನ್ನ ನಾವು ಭೇಟಿ ಮಾಡಿ ನಮ್ಗೆ ಸಿಗ್ತಕ್ಕಂಥ 1% ಶೇಕಡಾವಾರು ಸಿಗ್ತಕ್ಕಂಥದ್ರ ಒಳಗೆ ಮೀಸಲಾತಿ ವರ್ಗೀಕರಣ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ದೇವದೇಶ. ಈಗ ಆಯೋಗದವರು 1% ನೀಡಿದ್ರಲ್ಲ, 1% ಅದನ್ನ ಯಾಕೆ ಅದನ್ನ ಬೇರೆದಕ್ಕೆ ಸೇರಿಸಿದ್ರು? ಏನ್ ಸರ್ಕಾರದ ಪ್ರಶ್ನೆ ಅಲ್ಲ ನಿಮ್ಗೆ ಗೊತ್ತಿಲ್ಲ. ಕಾನೂನಿನ ಅಡಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆಧಾರದ ಮೇಲೆ ಹಿಂದುಳಿದ, ಅತ್ಯಂತ ಹಿಂದುಳಿದ ಅಲೆಮಾರಿ ಪರಿಶಿಷ್ಟ ಜಾತಿ ಸಮುದಾಯಗಳನ್ನ 1% ಕೊಡ್ಬೇಕು ಅಂತ ಹೇಳಿ ವರ್ಗೀಕರಣದ ಪಟ್ಟಿ ಕೊಟ್ಟರು 4,000 ನ್ಯಾಯಮೂರ್ತಿಗಳು. ಅದು ಇಲ್ಲ, ಇದು ಸರಿ ಇಲ್ಲ, ನಾವು ಇದನ್ನ ಬೇರೆ ಅಂತ ಹೇಳಿ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ABC ಅಂತ ಮಾಡಿ ಸೀನಿಯರ್ ತಮ್ಮನ್ನು ಕೊಡಿಸಿದ್ರಲ್ಲ, ಎಷ್ಟು ನ್ಯಾಯಸಮ್ಮತವಾದದ್ದು ಅಂತಕ್ಕಂಥದಕ್ಕೆ ತಾವು ಜಸ್ಟಿಫಿಕೇಟ್ ಮಾಡ್ಬೋದಲ್ವಾ? ನಮ್ಗೆ ಗೊತ್ತಿಲ್ಲ ನಿಮ್ ಸಮುದಾಯದ ಯಾಕೆ ನಾವು ಯಾರು ಧ್ವನಿಯಲ್ಲಿದ್ದಾರೆ, ಶಾಸಕರಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಮಿನಿಸ್ಟರ್ ಶಾಸಕರಾಗಂದ್ರೆ ಮಿನಿಸ್ಟರ್ ಬರ್ತದೆ, ಧ್ವನಿ ಇದ್ದವರಿಲ್ಲ.
ಕ್ಯಾಬಿನೆಟ್ ಅಲ್ಲಿ ಮಾತಾಡೋರಿಲ್ಲ, ಯಾರು ಒಬ್ರು ಇಬ್ರು ಯಾರು ಮಾತಾಡಿರ್ಬೋದೇನೋ, ಯಾರು ಮಂತ್ರಿಗಳು ಒಬ್ರೊಬ್ರು ಮಾತಾಡಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಸದಾಸಕ್ತಾಗಿ ನಾನು ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಕರ್ನಾಟಕದಲ್ಲಿ ಸಾಮಾಜಿಕ ಅಧಿಕಾರರು ಅಥವಾ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಪ್ರಮುಖರೊಬ್ಬರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥ ಭಾವನೆಯನ್ನು ನಾನು ಹೊತ್ಕೊಂಡಿದ್ದು. ಅವತ್ತು ನಾವು ಸಭೆ ಸೇರಿದಾಗ ನಮ್ಮನ್ನು ಕರೆದು ಮಾತಾಡಿದಾಗ ಅವ್ರ ಅಸಹಾಯಕತೆ ಏನಿತ್ತಲ್ಲ